ನಮಸ್ಕಾರ ಸ್ನೇಹಿತರೆ, ಈಸಿ ಟು ಕನೆಕ್ಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದ ಪ್ರತಿಯೊಂದು ನಗರಗಳು ವಿಶೇಷವಾದ ಹೆಸರುಗಳಿಂದ ಕರೆಸಿಕೊಳ್ಳುತ್ತೆ. ಉದಾಹರಣೆಗೆ ಮೈಸೂರು, ಇದನ್ನು ನಾವು ಸಾಂಸ್ಕೃತಿಕ ನಗರಿ ಅಥವಾ ಅರಮನೆಗಳ ನಗರ ಅಂತ ಕರೆದರೆ, ಬೆಂಗಳೂರು ಪಬ್ ರಾಜಧಾನಿ, ಸಿಲಿಕಾನ್ ಸಿಟಿ, ಉದ್ಯಾನ ನಗರಿ ಅಂತ ಕರೆಯಲಾಗುತ್ತೆ. ಅದೇ ರೀತಿ ಭಾರತದ ವೈನ್ ಆಫ್ ಕ್ಯಾಪಿಟಲ್ ಅಂತ ಒಂದು ಊರು ಕರೆಸಿಕೊಳ್ಳುತ್ತೆ. ಆ ಊರು ಬೇರೆ ಯಾವುದಲ್ಲ, ಮಹಾರಾಷ್ಟ್ರದ ನಾಸಿಕ್. ವಾಸ್ತವವಾಗಿ ನಾಸಿಕ್ನಲ್ಲಿ ಬಹಳ ಹಿಂದಿನಿಂದಲೂ ಮದ್ಯ ತಯಾರಿಕೆ ಕೆಲಸ ನಡೀತಾ ಇದೆ. ಕಳೆದ 1.5 ದಶಕದಲ್ಲಿ ಭಾರತದ ವೈನ್ ರಾಜಧಾನಿಯಾಗಿ ಪ್ರಸಿದ್ಧಿಗೊಂಡಿದೆ. ನಾಸಿಕ್ ಒಂದು ಮಹಾರಾಷ್ಟ್ರದ ಸುಂದರವಾದ ನಗರವಾಗಿದೆ. ಇದು ಮುಂಬೈಯಿಂದ 100 ಮೈಲ್ಗಳಷ್ಟು ದೂರದಲ್ಲಿದೆ. ಪೌರಾಣಿಕ ಹಿನ್ನೆಲೆ ಪ್ರಕಾರ ನಾಸಿಕ್ಕನ್ನ ಹಿಂದೆ ಸೋಮರಸ ಎಂಬ ಅಮೃತ ಬಿದ್ದ ಸ್ಥಳ ಅಂತ ಹೇಳಲಾಗುತ್ತೆ. ಭಾರತದಲ್ಲಿ ಉತ್ಪಾದನೆಯಾಗುವ ವೈನ್ನ ಹೆಚ್ಚಿನ ಭಾಗವು ನಾಸಿಕ್ನಲ್ಲಿದೆ. ಈ ನಗರದಲ್ಲಿ ಒಟ್ಟು 52 ವೈನರಿಗಳಿವೆ. ಇವನ್ನು ನಡೆಸಲು 8,000 ಎಕರೆ ಭೂಮಿಯಲ್ಲಿ ದ್ರಾಕ್ಷಿಯನ್ನು ಬೆಳೆಯಲಾಗುತ್ತೆ. ನಾಸಿಕ್ ವೈನ್ಗೆ ಅನುಕೂಲಕರ ವಾತಾವರಣ ಹೊಂದಿದೆ. ನಾಸಿಕ್ ಬಿಸಿ ಮತ್ತು ಶುಷ್ಕ ವಾತಾವರಣ ಹೊಂದಿದೆ. ಇದು ವೈನ್ ಉತ್ಪಾದನೆಗೆ ಅವಶ್ಯಕವಾಗಿದೆ. ಇಲ್ಲಿನ ಮಣ್ಣು ವೈನ್ ದ್ರಾಕ್ಷಿಯನ್ನು ಬೆಳೆಸಲು ಸಾಕಷ್ಟು ಫಲವತ್ತಾಗಿದೆ. ನಾಸಿಕ್ಕಲ್ಲಿ ದ್ರಾಕ್ಷಿಯನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲು ಇದೇ ಕಾರಣವಾಗಿದೆ. ಅದಕ್ಕಾಗಿ ಇದನ್ನು ವೈನ್ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಬೇಕಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಹೊಸ ವಿಷಯಗಳೊಂದಿಗೆ ಭೇಟಿಯಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.